ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಸೊ ಬಂದೇ ಬಿಡ್ತು SLC 2026 ಪರೀಕ್ಷೆ 1ರ ತಾತ್ಕಾಲಿಕ ವೇಳಾಪಟ್ಟಿ. ಎಲ್ಲರೂ ಪ್ರಾಕ್ಟೀಸ್ ಮಾಡಿ, ಪ್ರಿಪೇರ್ ಆಗಿ 625ಕ್ಕೆ 625 ತೆಗಲಿಕ್ಕೆ ರೆಡಿಯಾಗಿ ಅಂತ ಹೇಳ್ತಾ, ಸೊ ಟೈಮ್ ವೇಸ್ಟ್ ಮಾಡದೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಬಂದಿದೆ ನಿಮ್ಮದು 2026 ಟೈಮ್ ಟೇಬಲ್. ಮೊದಲನೇ ಪೇಪರ್ದು ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಸೊ ಏಪ್ರಿಲ್ 2026 SLC ಪರೀಕ್ಷೆ 1ರ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಇಂದಿನ ದಿನ ಈ ಒಂದು ಏನು ಕರ್ನಾಟಕ ಸರ್ಕಾರದ ಎಕ್ಸಾಮ್ ಮಂಡಳಿ ಇದೆಯಲ್ಲ ಅದು ಬಿಟ್ಟಿದೆ. ಸೊ ಇವತ್ತಿನ ದಿನ ನೋಡ್ತಾ ಇದ್ದಾರೆ, ಅಲ್ಲಿ ದಿನಾಂಕ 20/9/2025 ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸೊ ಬನ್ನಿ ಮೊದಲೇ ಪೇಪರ್ ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಮೊದಲೇ ಪೇಪರ್ ದಿನಾಂಕ 18/3/2026 ಬುಧವಾರ, 18/3/2026 ಬುಧವಾರ. ಪ್ರಥಮ ಭಾಷೆ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲೀಷ್ NCERT ಹಾಗೆ ಸಂಸ್ಕೃತ ಭಾಷೆಗಳು 18/3/2026 ಬುಧವಾರದಂದು ಇರ್ತವೆ. ಸೊ ವಿಷಯ ಸಂಕೇತಗಳು ಕೂಡ ಇದ್ದಾವೆ. 01, 04, 06, 08, 10, 12, 14, 15 ಮತ್ತು 16. ಸೊ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೆ ಇರ್ತದೆ. ಒಟ್ಟು ಅವಧಿ 3 ಗಂಟೆ 15 ನಿಮಿಷ ಇರ್ತದೆ. ಗರಿಷ್ಠ ಅಂಕಗಳು ಎಷ್ಟಪ್ಪ ಅಂದರೆ 100 ಅಂಕಗಳು ಆಗಿರ್ತವೆ. ಹಾಗೆ 19/3/2026 ಗುರುವಾರ ಯುಗಾದಿ ಹಬ್ಬದ ಪ್ರಯುಕ್ತ ರಜಾ ದಿನ ಇರ್ತದೆ. ಸೊ ಹಾಗಾಗಿ ಯಾವುದೇ ಪರೀಕ್ಷೆಗಳು ಕಂಡು ಬರುವುದಿಲ್ಲ. ಇನ್ನು 20/3/2026 ಶುಕ್ರವಾರದಂದು ಕೋರ್ ಸಬ್ಜೆಕ್ಟ್ಗಳಾದಂತಹ ಗಣಿತ ವಿಷಯದ ಸಂಕೇತ 81 ಹಾಗೆ ಸಮಾಜಶಾಸ್ತ್ರ ವಿಷಯದ ಸಂಕೇತ 95 ಇವೆರಡು ಪೇಪರ್ಗಳಿರ್ತವೆ 20/3/2026 ಶುಕ್ರವಾರದಂದು. ಸೊ 10 ಗಂಟೆಗೆ ಪೇಪರ್ ಸ್ಟಾರ್ಟ್ ಆದರೆ ಮಧ್ಯಾಹ್ನ 1 ಗಂಟೆ 15 ನಿಮಿಷಕ್ಕೆ ಪೇಪರ್ ಮುಕ್ತಾಯವಾಗ್ತದೆ. 3 ಗಂಟೆ 15 ನಿಮಿಷದ ಒಂದು ಅವಧಿ ಇರ್ತದೆ. ಇದಕ್ಕೆ 80 ಅಂಕಗಳು ಕಡ್ಡಾಯವಾಗಿ ನಿರ್ಣಯವಾಗಿರ್ತವೆ. ಇನ್ನು 21/3/2026 ಶನಿವಾರ ಇರ್ತದೆ. ರಂಜಾನ್ ಪ್ರಯುಕ್ತ ರಜಾ ದಿನವನ್ನು ನೀಡಿರ್ತಾರೆ. ಹಾಗೆ 22/3/2026 ಭಾನುವಾರ ರಜಾ ದಿನ ಇರ್ತದೆ. ಸೊ ಹಾಗಾಗಿ 2 ದಿನ ಗ್ಯಾಪ್ ನಿಮ್ಗೆ ಸಿಗ್ತದೆ. ಯಾವ ಪರೀಕ್ಷೆಗೆಪ್ಪ ಅಂದ್ರೆ ವಿಜ್ಞಾನ ಪರೀಕ್ಷೆಗೆ. ಓಕೆನಾ. ಸೊ 23/3/2026 23/3/2026 ಸೋಮವಾರದಂದು ಕೋರ್ಸ್ ಸಬ್ಜೆಕ್ಟ್ ಆದಂತಹ ವಿಜ್ಞಾನ 83 ವಿಷಯ ಸಂಕೇತ. ಸೊ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1:15 ಇರ್ತದೆ. ಸೊ 3 ಗಂಟೆ 15 ನಿಮಿಷದ ಒಂದು ಕಾಲಾವಕಾಶ 80 ಅಂಕಗಳಿಗೆ ಇರ್ತದೆ. ಹಾಗೆ ರಾಜ್ಯಶಾಸ್ತ್ರ ಪರೀಕ್ಷೆ ಕೂಡ ಇರ್ತದೆ. ವಿಷಯ ಸಂಖ್ಯೆ 97 ಇದು ಕೂಡ 3 ಗಂಟೆ 15 ನಿಮಿಷ 80 ಅಂಕಗಳಿಗೆ ಇರ್ತದೆ. ಅಷ್ಟೇ ಅಲ್ಲದೆ ಅದೇ ಸೋಮವಾರದಂದು ಹಿಂದೂಸ್ತಾನಿ ಸಂಗೀತ ಹಾಗೂ ಕರ್ನಾಟಕ ಸಂಗೀತ ಈ 2 ವಿಷಯಗಳು ಇರ್ತವೆ. ಸೊ ಅವುಗಳು ಮಧ್ಯಾಹ್ನ 2 ಗಂಟೆಯಿಂದ 5:15 ಇರ್ತದೆ. ಇವುಗಳಿಗೆ ಕೂಡ 80 ಅಂಕದ ನಿಗದಿ ಆಗಿರ್ತದೆ. ಓಕೆ. 23ಕ್ಕೆ ವಿಜ್ಞಾನ ಇರ್ತದೆ. ಇನ್ನು 24/3/2026 ಮಂಗಳವಾರ ಪರೀಕ್ಷೆ ಇರುವುದಿಲ್ಲ, ಅದು ಒಂದು ದಿನ ಗ್ಯಾಪ್ ಕೊಟ್ಟಿರ್ತಾರೆ. ಸೊ 25/3/2026 ಬುಧವಾರದಂದು 25/3/2026 ಬುಧವಾರದಂದು ದ್ವಿತೀಯ ಭಾಷೆಯಾದಂತಹ ಇಂಗ್ಲೀಷ್ ಅಥವಾ ಕನ್ನಡ 31 ಇಂಗ್ಲೀಷ್ ಆಗಿರ್ತದೆ ಸಬ್ಜೆಕ್ಟ್ಗಳು, 33 ಕನ್ನಡ ಆಗಿರ್ತದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಇರ್ತದೆ. 2 ಗಂಟೆ 45 ನಿಮಿಷ ಟೈಮಿಂಗ್ ಇರ್ತದೆ. ಓಕೆನಾ. ಇದು 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ದ್ವಿತೀಯ ಭಾಷೆ. 26/3/2026 ಗುರುವಾರ ಪರೀಕ್ಷೆ ಇರುವುದಿಲ್ಲ, ಗ್ಯಾಪನ್ನು ಕೊಟ್ಟಿರ್ತಾರೆ. ಹಾಗೆ 27/3/2026 ಕೂಡ ಶುಕ್ರವಾರ ಪರೀಕ್ಷೆ ಯಾವುದೇ ಪರೀಕ್ಷೆ ಇರುವುದಿಲ್ಲ, 2 ದಿನ ಗ್ಯಾಪ್ ಕೊಟ್ಟಿರ್ತಾರೆ. ಸೊ ಯಾವ ಪರೀಕ್ಷೆಗಪ್ಪ ಅಂದ್ರೆ ಸಮಾಜ ವಿಜ್ಞಾನ ಪರೀಕ್ಷೆಗೆ 2 ದಿನ ಗ್ಯಾಪ್ ಇರ್ತದೆ. 28/3/2026 ಶನಿವಾರದಂದು 28/3/2026 ಶನಿವಾರದಂದು ಕೋರ್ಸ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ 85 ವಿಷಯ ಸಂಕೇತ. ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೆ ಇರ್ತದೆ. 3 ಗಂಟೆ 15 ನಿಮಿಷದ ಕಾಲಾವಕಾಶ 80 ಅಂಕಗಳಿಗೆ ಇರ್ತದೆ. ಇನ್ನು 29/3/2026 ಭಾನುವಾರ ರಜೆ ದಿನ ಇರ್ತದೆ. ಸೊ ಯಾವುದೇ ಪರೀಕ್ಷೆಗಳು ಕಂಡು ಬರೋದಿಲ್ಲ. ಇನ್ನು ನೆಕ್ಸ್ಟ್ ಹಿಂದಿ ಭಾಷೆ, ಹೌದಾ, ತೃತೀಯ ಭಾಷೆ 30/3/2026 30/3/2026 ಹಿಂದಿ ಭಾಷೆ ಕನ್ನಡ, ಇಂಗ್ಲೀಷ್, ಅರೇಬಿಕ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು, ಮರಾಠಿ ಈ ಎಲ್ಲ ಪರೀಕ್ಷೆಗಳು ಕಂಡು ಬರ್ತವೆ. ಒಟ್ಟು 2 ಗಂಟೆ 45 ನಿಮಿಷದ ಕಾಲಾವಕಾಶ 80 ಅಂಕಗಳಿಗೆ ಕಡ್ಡಾಯವಾಗಿ ನಿರ್ಣಯವಾಗಿರ್ತದೆ. ಇನ್ನು NSQF ವಿಷಯಗಳು ಅಂತ ಇದೆ. ಮಾಹಿತಿ ತಂತ್ರಜ್ಞಾನ, ರಿಟೇಲ್, ಆಟೋಮೊಬೈಲ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್, ಅಪ್ರೆಲ್ ಮೇಡ್ ಆಪ್ಸ್ ಆ್ಯಂಡ್ ಹೋಮ್ ಫರ್ನಿಷಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್ಸ್. ಸೊ ಈ ಎಲ್ಲ ಪರೀಕ್ಷೆಗಳು 30ನೇ ತಾರೀಕು ಸೋಮವಾರ 30/3/2026 ಸೋಮವಾರದಂದು ಇರ್ತವೆ. ಇನ್ನು 31/3/2026 ಮಂಗಳವಾರ ಮಹಾವೀರ ಜಯಂತಿ ಪ್ರಯುಕ್ತ ರಜಾ ದಿನವನ್ನು ಘೋಷಿಸಲಾಗಿರ್ತದೆ. ನೆಕ್ಸ್ಟ್ 1/4/2026 ಬುಧವಾರದಂದು 1/4/2026 ಬುಧವಾರದಂದು
JTS ವಿಷಯಗಳು ಇರ್ತವೆ. ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಹಾಗೆ ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಪ್ರೋಗ್ರಾಮಿಂಗ್ ಇನ್ ANSIC, ಅರ್ಥಶಾಸ್ತ್ರ. ಈ ಎಲ್ಲ ಪರೀಕ್ಷೆಗಳು 1-4-2026 ಬುಧವಾರ ಏಪ್ರಿಲ್ 1ಕ್ಕೆ ಇರ್ತವೆ. ಅದೇ ರೀತಿ ಸೂಚನೆಗಳನ್ನು ನೋಡ್ತಾ ಹೋಗಿ. ಸೂಚನೆಗಳು 2-4-2026 ಗುರುವಾರದಂದು JTS 56, 57, 58 ಮತ್ತು 59 ವಿಷಯಗಳು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ಮೌಖಿಕ ಪರೀಕ್ಷೆಗಳನ್ನು ಆಯಾ ಶಾಲೆಗಳಲ್ಲಿ ನಡೆಸಲಾಗುವುದು. ಎರಡನೇದು ನೋಡಿ ಸೂಚನೆ, ವಿಷಯ ಸಂಕೇತ 15 ಮತ್ತು 60ರ ವಿಷಯಗಳು ಆದರ್ಶ ವಿದ್ಯಾಲಯಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಇದೆ. ಸೊ ಮೂರನೇ ವಿಷಯ ನೋಡಿ, ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತದ ವಿಷಯದ ಪರೀಕ್ಷೆಯನ್ನು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5:15ರವರೆಗೆ ನಿಗದಿಪಡಿಸಿದೆ. ಸದರಿ ವಿಷಯಗಳ ತಾತ್ವಿಕ ಪರೀಕ್ಷೆಯನ್ನು ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3:45 ಗಂಟೆವರೆಗೆ ಮತ್ತು ಪ್ರಾಯೋಗಿಕ ಪರೀಕ್ಷೆಯನ್ನು ಮಧ್ಯಾಹ್ನ 3:45ರಿಂದ ಸಾಯಂಕಾಲ 5:15ರವರೆಗೆ ನಡೆಸಲಾಗುವುದು. ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳು 3 ಗಂಟೆಯ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸಲು ಹೆಚ್ಚುವರಿಯಾಗಿ 60 ನಿಮಿಷಗಳು, 2.5 ಗಂಟೆಯ ಪ್ರಶ್ನೆ ಪತ್ರಿಕೆಗೆ 50 ನಿಮಿಷಗಳು, 2 ಗಂಟೆಯ ಪ್ರಶ್ನೆ ಪತ್ರಿಕೆಗೆ 40 ನಿಮಿಷಗಳು, 1.5 ಗಂಟೆಯ ಪ್ರಶ್ನೆ ಪತ್ರಿಕೆಗೆ 30 ನಿಮಿಷಗಳನ್ನು ನೀಡಲಾಗುವುದು. 5ನೇದು ಪಾಯಿಂಟ್ ನೋಡಿ, ಪ್ರಥಮ ಭಾಷಾ ವಿಷಯಗಳು, ಕೋರ್ ವಿಷಯಗಳು ಮತ್ತು JTS ವಿಷಯಗಳಿಗೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15ರವರೆಗೆ ಮತ್ತು ದ್ವಿತೀಯ ಭಾಷಾ ವಿಷಯಗಳು ಹಾಗೂ ತೃತೀಯ ಭಾಷಾ ವಿಷಯಗಳಿಗೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಅವಧಿಯನ್ನು ನಿಗದಿಪಡಿಸಲಾಗಿದೆ. ಪ್ರಥಮ ಭಾಷಾ ವಿಷಯಗಳು, ಕೋರ್ ವಿಷಯಗಳು ಮತ್ತು JTS ವಿಷಯಗಳಿಗೆ ಪರೀಕ್ಷೆ ಬರೆಯಲು 3 ಗಂಟೆ ಮತ್ತು ಪ್ರಶ್ನೆ ಪತ್ರಿಕೆ ಓದಲು 15 ನಿಮಿಷ ಹಾಗೂ ದ್ವಿತೀಯ ಭಾಷಾ ಮತ್ತು ತೃತೀಯ ಭಾಷಾ ವಿಷಯಗಳಿಗೆ ಪರೀಕ್ಷೆ ಬರೆಯಲು 2 ಗಂಟೆ 45 ನಿಮಿಷ ಹಾಗೂ ಪ್ರಶ್ನೆ ಪತ್ರಿಕೆ ಓದಲು 15 ನಿಮಿಷ ನಿಗದಿಪಡಿಸಲಾಗಿರುತ್ತದೆ. 7ನೇ ಅಂಶ, NSQF ವಿಷಯಗಳ ಪರೀಕ್ಷೆ ಬೆಳಗ್ಗೆ 10ರಿಂದ 12:15ರವರೆಗೆ ನಡೆಯಲಿದೆ. NSQF ಪರೀಕ್ಷಾ ವಿಷಯಗಳ ಪರೀಕ್ಷೆ ಬರೆಯಲು 2 ಗಂಟೆ ಹಾಗೂ ಪ್ರಶ್ನೆ ಪತ್ರಿಕೆ ಓದಲು 15 ನಿಮಿಷ ನಿಗದಿಪಡಿಸಲಾಗಿದೆ. 9ನೇದು ಅಂಶ ನೋಡಿ, ವಿಭಿನ್ನ ಸಾಮರ್ಥ್ಯವುಳ್ಳ ಅಭ್ಯರ್ಥಿಗಳು ಉತ್ತರಿಸುವ ಪರ್ಯಾಯ ವಿಷಯಗಳು ಮತ್ತು ವಿಷಯ ಸಂಕೇತಗಳ ವಿವರ ಕೆಳಗಿನ ಕಂಡಂತಿದೆ. ಸೊ ಸಮಾಜಶಾಸ್ತ್ರ 95, ಅರ್ಥಶಾಸ್ತ್ರ 96 ಹಾಗೂ ರಾಜ್ಯಶಾಸ್ತ್ರ 97, ಹಿಂದೂಸ್ತಾನಿ ಸಂಗೀತ 28, ಕರ್ನಾಟಕ ಸಂಗೀತ 29. ಸೊ ಇವು ವಿಭಿನ್ನ ಸಾಮರ್ಥ್ಯವುಳ್ಳ ಅಭ್ಯರ್ಥಿಗಳು ಉತ್ತರಿಸುವ ಪರ್ಯಾಯ ವಿಷಯಗಳು ಮತ್ತು ಅವುಗಳ ಸಂಕೇತಗಳಾಗಿರ್ತವೆ. ಸೊ ಮುಂದಿನ ವರ್ಷ ಅಂದರೆ 2026 ಏನು ಬರ್ತದಲ್ಲ, ಸೊ 18 ಮಾರ್ಚ್ 18ಕ್ಕೆ ನಿಮ್ಮ ಮೊದಲನೇ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಟ್ಟಿರ್ತಾರೆ. ಸೊ ಈಗಿಂದನೇ ಪ್ರಾಕ್ಟೀಸ್ ಮಾಡಿ. ಇನ್ನು ಸಾಕಷ್ಟು ಟೈಮ್ ಇದೆ ಅಂತ ಖಾಲಿ ಕೂತ್ಕೋಬೇಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಕರೀತಾರೆ. ಸೊ ಈಗಿಂದನೇ ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ನೀವು ಹೆಚ್ಚು ಅಂಕಗಳನ್ನು ಈಸಿಯಾಗಿ ಗಳಿಸ್ಬೋದು. ಹಾಗೆ 625ಕ್ಕೆ 625 ಗಳಿಸಿ ಕರ್ನಾಟಕದ ಟಾಪರ್ ಕೂಡ ನೀವು ಆಗ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನು ನಮಗೆ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಉತ್ಸಾಹವನ್ನು ನೀಡ್ತದೆ. ಅಷ್ಟೇ ಅಲ್ಲದೆ ಸಾಕಷ್ಟು ಜನ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ, ಆದರೆ ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ತುಂಬ ಸಹಾಯ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.